ಮುಂಬೈನ ಐತಿಹಾಸಿಕ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಇಂಡಿಯಾ ಫ್ರಾನ್ಸ್ ಇಯರ್ ಆಫ್ ಇನ್ನೋವೇಷನ್ ಅಂಡ್ ಕಲ್ಚರಲ್ ಕೊಮಮರೇಷನ್ ಕಾರ್ಯಕ್ರಮವನ್ನು ಭವ್ಯವಾಗಿ ನಡೆಸಲಾಯಿತು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವು ಎರಡು ದೇಶಗಳ ನಡುವಿನ ದೀರ್ಘಕಾಲದ ಸ್ನೇಹ, ತಂತ್ರಜ್ಞಾನ ಸಹಕಾರ ಮತ್ತು ಸಾಂಸ್ಕೃತಿಕ ವಿನಿಮಯದ ಪ್ರತೀಕವಾಗಿ ಆಯೋಜಿಸಲಾಯಿತು. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ನಡೆದ ಈ ಸಮಾರಂಭವು ಭಾರತದ ಸ್ವಾತಂತ್ರ್ಯ ಇತಿಹಾಸ ಮತ್ತು ಜಾಗತಿಕ ಸಂಪರ್ಕಗಳ ಸಂಕೇತವನ್ನು ಒತ್ತಿ ಹೇಳಿತು. ಭಾರತ ಮತ್ತು ಫ್ರಾನ್ಸ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಹಲವು ದಶಕಗಳಿಂದ ಬಲವಾಗಿ ಮುಂದುವರೆದಿದ್ದು, ರಕ್ಷಣಾ, ಅಂತರಿಕ್ಷ, ಶಕ್ತಿ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಅವರು, ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧವು ಕೇವಲ ರಾಜತಾಂತ್ರಿಕ ಸಹಕಾರವಲ್ಲ, ಅದು ಮೌಲ್ಯಾಧಾರಿತ ಸ್ನೇಹ ಎಂದು ಹೇಳಿದರು. ಇನ್ನೋವೇಷನ್ ಕ್ಷೇತ್ರದಲ್ಲಿ ಎರಡೂ ದೇಶಗಳು ಕೈಜೋಡಿಸಿ ಕೆಲಸ ಮಾಡುತ್ತಿರುವುದನ್ನು ಅವರು ಉಲ್ಲೇಖಿಸಿದರು. ಸ್ಮಾರ್ಟ್ ಆ್ಯಪ್ಗಳು, ಕೃತಕ ಬುದ್ಧಿಮತ್ತೆ ಅಂದರೆ AI, ಹಸಿರು ಶಕ್ತಿ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಸಹಭಾಗಿತ್ವ ಹೆಚ್ಚಿಸಲು ಒತ್ತು ನೀಡಲಾಗ್ತಿದೆ ಎಂದರು. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ತಮ್ಮ ಭಾಷಣದಲ್ಲಿ ಭಾರತವು ಜಾಗತಿಕ ವೇದಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ಅಂತ ಶ್ಲಾಘಿಸಿದರು. ಇನ್ನೋವೇಷನ್ ಮತ್ತು ಸಂಸ್ಕೃತಿಯ ಮೂಲಕ ಯುವ ಪೀಳಿಗೆಯನ್ನು ಸಂಪರ್ಕಿಸುವುದು ಈ ವರ್ಷದ ಮುಖ್ಯ ಉದ್ದೇಶ ಎಂದು ಅವರು ತಿಳಿಸಿದರು. ಫ್ರಾನ್ಸ್ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಗಳು ವಿಭಿನ್ನವಾಗಿದ್ದರೂ ಮಾನವೀಯ ಮೌಲ್ಯಗಳು ಮತ್ತು ಸೃಜನಶೀಲತೆಯಲ್ಲಿ ಸೌಮ್ಯತೆಗಳಿವೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಭಾಗವಾಗಿ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು, ಕಲಾ ಕಾರ್ಯಕ್ರಮಗಳು ಮತ್ತು ತಂತ್ರಜ್ಞಾನ ಪ್ರದರ್ಶನಗಳು ಆಯೋಜಿಸಲ್ಪಟ್ಟಿದ್ದವು. ಭಾರತೀಯ ಹಾಗೂ ಫ್ರೆಂಚ್ ಕಲಾವಿದರು ಸಂಗೀತ, ನೃತ್ಯ ಮತ್ತು ನಾಟಕಗಳ ಮೂಲಕ ಎರಡೂ ದೇಶಗಳ ಸಂಸ್ಕೃತಿಯ ವೈಭವವನ್ನು ತೋರಿಸಿದರು. ಇನ್ನೋವೇಷನ್ ಪ್ರದರ್ಶನದಲ್ಲಿ ಸ್ಮಾರ್ಟ್ ಆ್ಯಪ್ಗಳ ಸಾಧನೆಗಳು, ಹಸಿರು ತಂತ್ರಜ್ಞಾನದ ಪರಿಹಾರಗಳು ಮತ್ತು ಡಿಜಿಟಲ್ ಆವಿಷ್ಕಾರಗಳನ್ನು ಪ್ರದರ್ಶಿಸಲಾಯಿತು. ಇಂಡಿಯಾ ಫ್ರಾನ್ಸ್ ಸಂಬಂಧಗಳ ಪ್ರಮುಖ ಅಂಶಗಳಲ್ಲಿ ರಕ್ಷಣಾ ಸಹಕಾರವೂ ಸೇರಿದೆ. ರಫೇಲ್ ಯುದ್ಧ ವಿಮಾನಗಳ ಖರೀದಿ, ಅಂತರಿಕ್ಷ ಸಂಶೋಧನೆ ಮತ್ತು ಸಮುದ್ರ ಭದ್ರತಾ ಸಹಕಾರ ಈ ಸಂಬಂಧಗಳ ಪ್ರಮುಖ ಉದಾಹರಣೆಗಳಾಗಲಿವೆ. ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟದಲ್ಲಿ ಎರಡೂ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡುತ್ತಿವೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂದರೆ ISA ಮೊದಲಾದ ವೇದಿಕೆಗಳಲ್ಲಿ ಸಹಕಾರ ಬಲವಾಗಲಿದೆ. ಈ ಸ್ಮರಣೋತ್ಸವವು ಕೇವಲ ಆಚರಣೆಯಲ್ಲ, ಮುಂದಿನ ದಶಕಗಳಲ್ಲಿ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ವೇದಿಕೆಯಾಗಿಯೂ ಪರಿಣಮಿಸಿದೆ. ಶಿಕ್ಷಣ ಮತ್ತು ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಗಳ ಮೂಲಕ ಯುವಕರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವ ಬಗ್ಗೆ ಚರ್ಚೆಗಳು ನಡೆದವು. ಇನ್ನೋವೇಷನ್ ಹಬ್ಗಳು, ಸಂಶೋಧನಾ ಸಹಕಾರ ಮತ್ತು ಕೈಗಾರಿಕಾ ಹೂಡಿಕೆಗಳ ಮೂಲಕ ಆರ್ಥಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಗುರಿ ವ್ಯಕ್ತವಾಯಿತು. ಒಟ್ಟಾರೆಯಾಗಿ ಮುಂಬೈನ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ನಡೆದ ಈ ಕಾರ್ಯಕ್ರಮವು ಇಂಡಿಯಾ ಫ್ರಾನ್ಸ್ ಸ್ನೇಹದ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿದೆ. ಇನ್ನೋವೇಷನ್ ಮತ್ತು ಸಾಂಸ್ಕೃತಿಕ ಸಂಯೋಜನೆಯ ಮೂಲಕ ಈ ಎರಡೂ ರಾಷ್ಟ್ರಗಳು ಭವಿಷ್ಯದಲ್ಲಿ ಇನ್ನಷ್ಟು ಸಮೀಪವಾಗಿ ಕೆಲಸ ಮಾಡುವ ನಿರೀಕ್ಷೆಯನ್ನ ನಾಯಕರು ವ್ಯಕ್ತಪಡಿಸಿದರು. ಜಾಗತಿಕ ಸವಾಲುಗಳ ನಡುವೆ ಸಹಕಾರ ಮತ್ತು ಪರಸ್ಪರ ಗೌರವದ ಆಧಾರದ ಮೇಲೆ ಸಾಗುವ ಈ ಸಂಬಂಧವು ವಿಶ್ವ ರಾಜಕೀಯ ಮತ್ತು ಆರ್ಥಿಕ ವೇದಿಕೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆಯಲಿದೆ ಎಂದು ವಿಶ್ವಾಸ ವ್ಯಕ್ತವಾಯಿತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.